ಮಾಡ್ಬೋದಲ್ಲ, ಈ ಒಂದು ನಟನಿಗೆ ಸಿನಿಮಾನೇ ಚೆನ್ನಾಗಿ ಮಾಡ್ಬೋದು ಈ ಅನ್ಸೋ ಒಂದು 10 ವರ್ಷದಲ್ಲಿ ಹೊಸ ಆಕ್ಟರ್ ಯಾರು ಬಂದಿದ್ದಾರೆ ಹೇಳಿ? ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ಸು ದೃಷ್ಟಿ ಬಟ್ಟುನ ಸಿನಿಮಾ ಮಾಡಿದ್ರು ಎಷ್ಟು ಜನ ಮಾಡಿದ್ದಾರೆ ಸರ್. ಆಡಿಯನ್ಸ್ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಸ್ಟಾರ್ಸ್ ಅಂತ ಏನಿದ್ದಾರೆ ಹಳೆ ಸ್ಟಾರ್ಸ್. ಅಗ್ನಿಸಾಕ್ಷಿ 2013 ರಿಲೀಸ್ ಆಗಿದೆ. ಅಲ್ಲಿಂದ ಇವಾಗ ಅದೆಷ್ಟೋ 50, 100 ಮೇಲೆ ಬಂದ್ಬಿಟ್ಟಿದೆ. ಅದ್ರಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ? ಎಲ್ಲೋ ಒಂದ್ ಕಡೆ ಭಗವಂತ ನನ್ನ ಕೈ ಬಿಟ್ಟಿಲ್ಲ, ಅವ್ನು ನನ್ನ ಕೈ ಹಿಡ್ಕೊಂಡು ಸ್ಲೋ ಆಗಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಫಾಸ್ಟ್ ಆಗಿ ಬರೋದು ಯಾವತ್ತೂ ಉಳ್ಕೊಡಲ್ಲ. ಯಾರು ನಿಮಗೆ ಸ್ಫೂರ್ತಿ ಅಂತ? ಯಾರು ಅವಶ್ಯಕತೆ ಇಲ್ಲ. ಈಗ ವಿಜಯ್ ಸೂರ್ಯ ಅವರಲ್ಲ, ಮದರ್ಸ್ ಡೇ ದಿವಸನೇ ನೀವು ಚೇಂಜ್ ಮಾಡ್ಕೊಂಡ್ರಿ. ಅದನ್ನ ಯಾಕೆ ಆತರ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ನೋಟಿಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಜನ ನಾನು ನೋಡಿ ಒಂದ್ ಮಟ್ಟಿಗೆ ಮೆಚ್ಕೋತಾರೆ, ಬಿಕಾಸ್ ನಮ್ಮ ಮದರ್ ಇಂದಾನೆ. ಸೊ ಅವ್ರ ಹೆಸರು ಬರಬೇಕು. ಸಾಕಷ್ಟು ನೀವು ಸ್ಟೋರೀಸ್ ಅಲ್ಲಿ, ನೀವು ಹೈಲೈಟ್ಸ್ ಅಲ್ಲಿ ಕೆಲವೊಂದು ಸೇವ್ ಮಾಡ್ಕೊಂಡಿದ್ದೀರಾ. ಪೇಷನ್ಸ್, ಪರ್ಸಿವರೆನ್ಸ್, ಆ ತರದ ಸಾಕಷ್ಟು ವಿಷಯಗಳನ್ನೆಲ್ಲ ಆಕ್ಚುಲಿ ಸುಮಾರು ಜನ ಈ ಮಟ್ಟಿಗೆ ರಿಸರ್ಚ್ ಮಾಡಿರ್ತಿರೋದು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರೆ. ದರ್ಶನ್ ಅವರ ಇವತ್ತಿನ ಒಂದು ಪರಿಸ್ಥಿತಿ ನಾವೆಲ್ಲರೂ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಹೊಸ ಪ್ರಯತ್ನ ಆಗ್ತಾ ಇದೆ. ಗಟ್ಟಿಮೇಳ ಧಾರಾವಾಹಿಯ ರಕ್ಷ್ ಅವ್ರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಇವಾಗ ನಿರ್ಮಾಪಕರಾಗಿದ್ದಾರೆ, ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಕ್ಟ್ ಮಾಡ್ತಾ ಇರುವಂತದ್ದು ಇನ್ನೊಬ್ಬ ಸ್ಮಾಲ್ ಸ್ಕ್ರೀನ್ ಸೂಪರ್ ಸ್ಟಾರ್ ವಿಜಯ್ ಸೂರ್ಯ ಅವರು. ದೃಷ್ಟಿಪಟ್ಟು ಅನ್ನುವಂತಹ ಒಂದು ಧಾರಾವಾಹಿ ಇದೇ ಸೆಪ್ಟೆಂಬರ್ 9ನೇ ತಾರೀಕಿಂದ ಸಂಜೆ 6:00 ಸೋಮವಾರದಿಂದ ಶನಿವಾರ ಪ್ರಸಾರ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಟ ವಿಜಯ್ ಸೂರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್. ನನಗೆ ಇಲ್ಲಿ ಕೆಲವೊಂದಷ್ಟು ಶೋ ರೀಲ್ ಮತ್ತೆ ಫಸ್ಟ್ ಎಪಿಸೋಡ್ ಕೂಡ ನೀವು ತೋರಿಸ್ಬಿಟ್ರಿ ಆಕ್ಚುಲಿ ಪ್ರೆಸ್ ಮೀಟ್ ಅಲ್ಲಿ. ಸಿನಿಮಾನೇ ಮಾಡಿದಾರಲ್ಲ ಅಂತ ನನಗೆ ಅನ್ನಿಸ್ತು ಆಕ್ಚುಲಿ. ಸೊ ನಿಮಗೆ ಈ ತರದೊಂದು ಪ್ರಾಜೆಕ್ಟ್ ಜೊತೆಗೆ ಲೈಕ್ ಕೆಲಸ ಮಾಡ್ತಾ ಇರೋದು, ಜೊತೆಗೆ ನಿಮ್ಮ ಸ್ನೇಹಿತ ರಕ್ಷ್ ಅವರು ಕೂಡ ಇನ್ನೊಬ್ಬ ಸ್ಮಾಲ್ ಸ್ಕ್ರೀನ್ ಸ್ಟಾರ್ ಅಂತಾನೆ ಹೇಳ್ಬೋದು, ಅವರು ಈ ಒಂದು ಸೀರಿಯಲ್ ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ಎಷ್ಟು ಖುಷಿ ಇದೆ ಅಂತ? ಇದೊಂದು ಬಹಳ ಬ್ಯೂಟಿಫುಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿಲಿ. ಯಾಕಂದ್ರೆ ಸುಮಾರು ಕಡೆ ಮಾತುಗಳು ಬರುತ್ತೆ, ಅಂದ್ರೆ ಅವ್ರ ಕಂಡ್ರೆ ಅವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಲ್ಲ ಅಂತ ತುಂಬಾ ಸಣ್ಣ ಪುಟ್ಟ ಮಾತುಗಳಿರುತ್ತೆ. ಬಟ್ ಎಲ್ಲರೂ ಬಾಯಿ ಮಾತಿಗೆ ಫ್ರೆಂಡು ಅಂತ ಹೇಳ್ತಾರೆ. ಬಟ್ ಫ್ರೆಂಡ್ಸ್ ಆಗಿರ್ತಾರೆ. ಬಟ್ ಈ ಮಟ್ಟಿಗೆ ಒಂದು ಏನಂತ ಫ್ರೆಂಡ್ಶಿಪ್ನ ನಿಭಾಯಿಸೋದು ಇಸ್ ಗ್ರೇಟ್. ಅಂದ್ರೆ ನಿಸ್ವಾರ್ಥವಾಗಿ. ಯಾಕೆಂದ್ರೆ ಯೂಶ್ವಲಿ ಯಾವುದೇ ಒಬ್ಬ ಹೀರೋ ಆಗಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದ್ರೆ ನಾವು ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ರಕ್ಷ್ ಇಸ್ ಅ ಫ್ಯಾಂಟಾಸ್ಟಿಕ್ ಗೈ ದಟ್ ವೇ. ಆ್ಯಂಡ್ ಈ ಪಾತ್ರದಲ್ಲಿ ನಾನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕನ್ವಿಕ್ಷನ್ ಇಂದ. ಆ್ಯಂಡ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದ ಸೀರಿಯಲ್. ಆ್ಯಂಡ್ ಸೀರಿಯಲ್ ಅಂತ ಅಂದಮೇಲೆ ಎಲ್ಲ ಕಡೆ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಅದು ಯಾವ ಲಿಮಿಟೇಷನ್ಸ್ನು ಇಟ್ಕೊಳ್ದೆ ಎಲ್ಲ ಬ್ರೇಕ್ ಮಾಡಿ ನನ್ನ ಪಾತ್ರ ಹೀಗೆ ಬರಬೇಕು, ಈ ಥರನೇ ಕಾಣಿಸ್ಬೇಕು ಆಡಿಯನ್ಸ್ಗೆ ಅಂತ. ಇನ್ ಟರ್ಮ್ಸ್ ಆಫ್ ಫಿನಾನ್ಸ್, ಇನ್ ಟರ್ಮ್ಸ್ ಆಫ್ ಮೇಕಿಂಗ್, ಇನ್ ಟರ್ಮ್ಸ್ ಆಫ್ ಎಲಿವೇಶನ್ ಕಂಪ್ಲೀಟಾಗಿ ಏನಂತಾರೆ ಬೂಸ್ಟ್ ಮಾಡಿದ್ದು ಐ ಥಿಂಕ್ ರಕ್ಷ್. ಆ್ಯಂಡ್ ಐ ಗೆಸ್ ದಟ್ ಸೇಸ್ ಅಂದರೆ ಫ್ರೆಂಡ್ಶಿಪ್ ಬಿಟ್ಬಿಡಿ ಅದು ಪಕ್ಕಕ್ಕೆ ಒಂದು ಸೈಡ್ಗೆ. ಬಟ್ ಪ್ರಾಜೆಕ್ಟ್ ಮೇಲೆ ಅಷ್ಟೊಂದು ಒಂದು ಪ್ಯಾಷನ್. ಈಗ ನಾನೇ ಅಂತಲ್ಲ, ಯಾರನ್ನೇ ಹಾಕೊಂಡು ಮಾಡಿದ್ರು he would have done the same thing. In fact, ಎಲ್ಲೂ ಒಂದು ಕಡೆ 1% ಕಮ್ಮಿ ಮಾಡ್ತಿರ್ಲಿಲ್ಲ. ಆ್ಯಂಡ್ ಐ ಥಿಂಕ್ ಐ ಲೈಕ್ ದ ಪ್ಯಾಷನ್ ಇನ್ ಹಿಮ್ ಆಸ್ ಅ ಪ್ರೊಡ್ಯೂಸರ್. ಅದು ಮುಖ್ಯ ಆಗುತ್ತೆ. ಫ್ರೆಂಡ್ಶಿಪ್ ಒಂದು ಅದು ನಡೀತಿರುತ್ತೆ. ಬಟ್ ದೆನ್ ವೆನ್ ಕಮ್ಸ್ ಟು ಒಂದು ಪ್ರಾಡಕ್ಟ್ನ ಅಂದರೆ ಪ್ರೊಡ್ಯೂಸ್ ಮಾಡೋದಾಗಲಿ, ಅವ್ರ ಪ್ಯಾಷನ್ ಎಷ್ಟಿದೆ ಆ ಪ್ರಾಜೆಕ್ಟ್ಗೆ ಅದು ನೋಡಬೇಕು. ಐ ಥಿಂಕ್ ಇಟ್ ವಾಸ್ ಆನ್ ಪಾಯಿಂಟ್. ಆ್ಯಂಡ್ ಮೇಜರ್ ಕನ್ವಿಕ್ಷನ್ ಇದ್ದಿದ್ದು, ಸುಮಾರು ಜನ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಪಾತ್ರ ನಾನು ಪ್ಲೇ ಮಾಡ್ಬೋದು ಅಂತ. ಐ ಗೆಸ್ ಹಿ ವಾಸ್ ವೆರಿ ಕನ್ವಿನ್ಸ್ಡ್. ಆ್ಯಂಡ್ ಈಗ ಆಲ್ರೆಡಿ ನೋಡಿದ್ದೀರಾ, ಟ್ರೇಲರ್ಸ್ ಎಲ್ಲ ನೋಡಿದೆ, ತುಂಬಾ ಜನ ನೋಡಿ ಇಷ್ಟಪಡ್ತಿದ್ದಾರೆ. ಸೊ ಐ ಗೆಸ್ ಅದೇ ಔಟ್ಪುಟ್ ಅಂತ. ಇನ್ಫ್ಯಾಕ್ಟ್ ವಿಜಯ್ ಸೂರ್ಯ ಸರ್, ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಅಂದ್ರೆ ಟಿವಿ ಇಂಡಸ್ಟ್ರಿ ಎಂಟರ್ ಆಗಿ ಆಲ್ಮೋಸ್ಟ್ 11 years ಆಗ್ತಾ ಬಂತು ಅಂತ. ಟೆಕ್ನಿಕಲಿ ಸ್ಪೀಕಿಂಗ್ 2004 ಉತ್ತರಾಯಣ ಬಂದಿದ್ದು. ಸೊ 20 years ಆಗೋಯ್ತು. ಅದಕ್ಕೊಂದು ಕಂಗ್ರ್ಯಾಚುಲೇಷನ್ಸ್. ಸೊ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನಿಮಗೆ ಸಿಕ್ಕಂತಹ ಒಂದು ಶ್ಲಾಘನೆ ಆಗಿರ್ಬೋದು, ಅಪ್ರಿಸಿಯೇಷನ್ ಅಥವಾ ನಿಮ್ಗೊಂದು ಸ್ಟಾರ್ ಗಿರಿ ಏನ್ ಸಿಕ್ತು, ಅದಾದ್ಮೇಲೆ ಒಂದ್ ರೀತಿ ಒಂದು ಪಿಕ್ಚರ್ ಕೊಡ್ತಾ ಹೋಯ್ತು ಅಂದ್ರೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಯಾರೆಲ್ಲ ದೊಡ್ಡ ಮಟ್ಟದಲ್ಲಿ ಸೀರಿಯಲ್ ಅಲ್ಲಿ ಅಂದ್ರೆ ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ತಾರೋ ಅವರಿಗೆ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟಾಗಿ ಅಂದ್ರೆ ಜನಗಳು ಅಂದ್ರೆ ಕ್ರೌಡ್ ಫುಲ್ ಮಾಡುವಂತಹ ಒಂದು
ಕೆಪಾಸಿಟಿ ಇರಲ್ಲ ಆ ಥರದ್ದೆಲ್ಲ ಅಂತ. ಬಟ್ ನೀವು ಕೂಡ ಮಧ್ಯದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರಿ, ಅಲ್ಲೂ ಕೂಡ ಕೆಲವೊಂದಷ್ಟು ಜನಗಳನ್ನ ಆಕರ್ಷಿಸುವಂತಹ ಕೆಲಸ ಮಾಡಿದ್ರಿ. ಬಟ್ ಅಗೇನ್ ಎಲ್ಲೋ ಒಂದ್ ಕಡೆ ವಾಪಸ್ ಈಗ ನಮ್ಮ ಲಚ್ಚಿ ಮಾಡಿದಾಗಿರ್ಬೋದು, ಅಗ್ನಿಸಾಕ್ಷಿ ಅಂತೂ ಇಟ್ ವಾಸ್ ಅ ರೇಜ್ ಆ ಟೈಮಲ್ಲಿ, ಆಲ್ಮೋಸ್ಟ್ ಒಂದು 6 ವರ್ಷ. ಜೊತೆಗೆ ಈಗ ದೃಷ್ಟಿಪಟ್ಟು ಬರ್ತಾ ಇರುವಂತದ್ದು ಯಾಕೆ ಅಂದ್ರೆ ಸಿನಿಮಾ ಮಾಡ್ಬೋದಲ್ಲ, ಈ ಒಂದು ನಟನಿಗೆ ಸಿನಿಮಾನೇ ಚೆನ್ನಾಗಿ ಮಾಡ್ಬೋದು ಅನ್ಸುವಂಥದ್ದು ಆಕ್ಚುಲಿ ಯಾವಾಗಲೂ ಅನ್ನಿಸ್ತಿರುತ್ತೆ ನಮಗೆ. ಇನ್ಸ್ಟಾಗ್ರಾಮ್ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ, ಹೈಟ್ ವೆಯ್ಟ್ ಆ ಥರದ್ದೆಲ್ಲ. ಯಾಕೆ ಸಿನಿಮಾ ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ಸು ದೃಷ್ಟಿಪಟ್ಟುನ, ಅಥವಾ ಯಾವ ಕಾರಣಕ್ಕೆ ಅಂತ? ಇಲ್ಲ, ಇನ್ಫ್ಯಾಕ್ಟ್ ನಂದೊಂದು ಸಿನಿಮಾ ಇದೆ ಈ ವರ್ಷ ರಿಲೀಸ್ಗೆ. ಇಲ್ಲ, ಥಿಂಗ್ ಇಸ್ ದ್ಯಾಟ್, ಈಗ ನೀವು ಹೇಳಿದ್ರಲ್ಲ ಸುಮಾರು ಜನ ನಿಂತ್ಕೊಳ್ಳೋಕೆ ಆಗಲಿಲ್ಲ ಅಂತ. ಬಟ್ ಈ ಒಂದು 10 ವರ್ಷದಲ್ಲಿ ಹೊಸ ಆಕ್ಟರ್ ಯಾರು ಬಂದಿದ್ದಾರೆ ಹೇಳಿ? ಅಂದರೆ ಸಿನಿಮಾ ಮಾಡಿದವ್ರು ಎಷ್ಟು ಜನ ಮಾಡಿದ್ದಾರೆ ಸಿನಿಮಾ? ಅದೆಷ್ಟೋ 100 ಮೇಲೆ ಆಗಿದೆ. ಅದ್ರಲ್ಲಿ ಎಷ್ಟು ಜನ ನಿಂತಿದ್ದಾರೆ? ಕೆಲವು ಇಲ್ಲ. ನಮ್ಮೆಲ್ಲ ಈಗ ಸ್ಟಾರ್ಸ್ ಅಂತ ಏನಿದ್ದಾರೆ ಹಳೆ ಸ್ಟಾರ್ಸೇ ಅಂತ ಅಂದರೆ ನಾವು ಕೌಂಟ್ ಮಾಡ್ಬೋದು. ನಮ್ಮ ಸ್ಟಾರ್ಸ್ ಅಂತ ನಮ್ಮ ಇಂಡಸ್ಟ್ರಿಲಿ ಅಂದರೆ ಕೌಂಟ್ ಮಾಡ್ಬೋದು. ಅಂದರೆ ಏನಾಗಿದೆ ಅಂದರೆ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್. ಆಡಿಯನ್ಸ್ ಬದಲಾಗ್ತಿದ್ದಾರೆ, ಎಸ್ಪೆಷಲಿ ಕೋವಿಡ್ ನಂತರ. ಈಗ ಆಲ್ರೆಡಿ ಯಾರ್ಯಾರು ಒಂದು ಮಟ್ಟಿಗೆ ಸಿನಿಮಾ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದಾರೋ ಅವರಿದ್ದಾರೆ. ಈಗ ಹೊಸ ಬೆಳವಣಿಗೆ ಬರ್ತಿದೆ, ಹೊಸ ಇಂಡಸ್ಟ್ರಿ ಚೇಂಜ್ ಆಗಿದೆ, ಆಡಿಯನ್ಸ್ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಸೊ ನಾವು ಸ್ಕ್ರಿಪ್ಟಿಂಗಲ್ಲಿ ತುಂಬ ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಸಿನಿಮಾ ಮಾಡಿದ್ರೆ ನಾವು ಇದನ್ನ ತಲುಪಿಸ್ಬೋದು ಆಡಿಯನ್ಸ್ಗೆ. ಅಂದರೆ ಈಗ ಒಂದು ಟೀಮ್, ಒಳ್ಳೆ ಟೀಮ್ ಕೂಡ ಬರೋದು. ಈಗ ಸಿನಿಮಾ ಮಾಡಲೇಬೇಕು ಅಂದರೆ ಪ್ರತಿ ವರ್ಷ ನಾನು ಮಾಡ್ಕೊಂಡು ಹೋಗ್ಬೋದು, ನಾವು ತೊಂದರೆನೇ ಇಲ್ಲ. ಬಟ್ ಸಿನಿಮಾಗೆ ಟೈಮ್ ಇದೆ. ಈಗ ನಾವು ಒಂದು ಸಿನಿಮಾ ಮಾಡಿದ್ರೆ ಸಾಕು, ಇಡೀ ಪ್ರಪಂಚಕ್ಕೆ ನಾವು ರೀಚ್ ಆಗ್ಬೋದು. ಈ OTT ಪ್ಲಾಟ್ಫಾರ್ಮ್ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ಬ್ಯಾಕ್ ಸ್ಟೆಪ್ ತೊಗೊಂಡು, ಬೇಡ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡೋದು ಬೇಡ. ಆಲ್ರೆಡಿ ಯಾರ್ಯಾರು ಸ್ಟಾರ್ಸ್ ಆಗಿದ್ದಾರೋ ಅವ್ರಿಗೆ ಆ ಲಿಬರ್ಟಿ ಇದೆ, ಮಾಡ್ಬೋದು. ಯಾಕಂದರೆ ಆಡಿಯನ್ಸ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಇನ್ನು ಈಗ ಯಂಗ್ಸ್ಟರ್ಸು. ಸೊ ವಿ ಹ್ಯಾವ್ ಟು ಟೇಕ್ ದ ರೈಟ್ ಸ್ಟೆಪ್. ಯಾಕಂದರೆ ಕೋವಿಡ್ ನಂತರ ಇಡೀ ಇಂಡಸ್ಟ್ರಿ ಚೇಂಜ್ ಆಗಿದೆ, ಆಡಿಯನ್ಸ್ ಸಿನಿಮಾ ನೋಡೋ ರೀತಿ ಚೇಂಜ್ ಆಗಿದೆ. ಸೊ ದ್ಯಾಟ್ ವೇ ಇನ್ಫ್ಯಾಕ್ಟ್ ಜಾಸ್ತಿ ಜವಾಬ್ದಾರಿ ಬರುತ್ತೆ ನಮ್ಮ ಮೇಲೆ. ಸೊ ಹಾಗಾಗಿ ಆಫರ್ಸ್ ಬರ್ತಿದೆ, ಮಾಡಿಬಿಡ್ಬೇಕು, ಹೀರೋ ಆಗಿಬಿಡ್ಬೇಕು ಅನ್ನೋ ಒಂದು ಅರ್ಜೆನ್ಸಿಲಿಲ್ಲ. ಟೈಮ್ ತೊಗೊಂಡು ಆಗ್ತಿದ್ದೀನಿ. ಆ್ಯಂಡ್ ಟಿ ವಿ ಈಸ್ ಆಲ್ವೇಸ್ ಬೀನ್ ಲೈಕ್ ಏನಂತಾರೆ, ಟಿ ವಿಲೂ ಎಷ್ಟು ಜನ ಉಳ್ಕೊಂಡಿದ್ದಾರೆ 11 ಇಯರ್ಸಲ್ಲಿ. ಅವಕಾಶ ಸಿಗ್ತಿದೆ, ಅದು ಒಳ್ಳೊಳ್ಳೆ ಅವಕಾಶ ಸಿಗ್ತಿದೆ. ಸೊ ಹಂಗೆ ಬರ್ತಿರ್ಬೇಕಾದ್ರೆ ಅದನ್ನ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಬೇಕು. ಲೈಕ್ ಐ ಸೆಡ್ ಆಗಲೇ ಎಲ್ಲರ ಮುಂದೆ, ಐ ಥಿಂಕ್ ವೆರಿ ಫ್ಯೂ ಆ್ಯಕ್ಟರ್ಸ್ ಅದೆಷ್ಟೋ ಸೀರಿಯಲ್ಸ್ ಬರುತ್ತೆ. ಈಗ ಅಗ್ನಿಸಾಕ್ಷಿ 2013 ರಿಲೀಸ್ ಆಗಿದೆ, ಅಲ್ಲಿಂದ ಇವ್ರಿಗೂ ಅದೆಷ್ಟೋ 50-100 ಮೇಲೆ ಬಂದ್ಬಿಟ್ಟಿದೆ. ಅದರಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಡಿಯನ್ಸಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂದರೆ ನಮ್ಮ ಮೇಲೆ ನಾವೇನೋ ಸಣ್ಣದಾಗೆ ಒಂದು ಸಣ್ಣ ಮಟ್ಟಿಗೆ ಅದೃಷ್ಟ ಮಾಡಿದ್ದೀವಿ, ಅಥವಾ ನಾವು ವಿ ಆರ್ ಟೇಕಿಂಗ್ ದ ರೈಟ್ ಸ್ಟೆಪ್ ಅಂತ ಇರ್ಬೋದು. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಟೈಮ್. ಸೊ ದಿಸ್ ಇಸ್ ಡೂಯಿಂಗ್ ವೆಲ್ ಫಾರ್ ಮೀ, ಐ ಆಮ್ ಡೂಯಿಂಗ್ ದಿಸ್. ಅದ್ರ ಜೊತೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಸಿನಿಮಾಗೆ ಒಂದೊಂದು ಕೊಡಬೇಕು ನಾನು. ಆ್ಯಂಡ್ ಐ ಆಮ್ ನಾಟ್ ಒಂದು ಹರಿ ಬರೀಲಿಲ್ಲ ಸಿನಿಮಾದ ಎಂಟ್ರ್ ಆಗೋದು. ಐ ಮೀನ್ ಸಿನಿಮಾ ಆಲ್ರೆಡಿ ಕೊಟ್ಟಿದ್ದೀನಿ, ಒಂದು 2-3 ಕೊಟ್ಟಿದ್ದೀನಿ. ಬಟ್ ಸಿನ್ಸ್ ದ ಇಂಡಸ್ಟ್ರಿ ಹಸ್ ಚೇಂಜ್, ದ ವೇ ಆಡಿಯನ್ಸ್ ಆರ್ ಚೇಂಜ್, ನೋಡ್ಕೊಂಡು ಕೊಡಬೇಕು. ಆ್ಯಂಡ್ ಒಳ್ಳೆ ಟೀಮ್ ಫಾರ್ಮ್ ಮಾಡಬೇಕು, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಯು ಗಾಟ್ ಟು ಟೇಕ್ ಯುವರ್ ಟೈಮ್. ಅರ್ಜೆಂಟಲ್ಲಿ ಏನೂ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲೆಲ್ಲಿ ಕೆಲಸ ಬರ್ತಿದ್ದು ಅದನ್ನ ಪ್ರೀತಿಯಿಂದ ಒಪ್ಕೊಂಡು ಆ ಕೆಲಸ ಜನಕ್ಕೆ ರೀಚ್ ಮಾಡಿಸ್ತಾ ಹೋಗ್ಬೇಕು ಅಷ್ಟೇ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಸಿದ್ಧಾರ್ಥ್ ಪಾತ್ರವಾಗಿ ಸಿಕ್ಕಾಪಟ್ಟೆ ಗಮನ ಸೆಳೆದಿದ್ರಿ. ಕನ್ನಡ ಪ್ರೇಕ್ಷಕರೆಲ್ಲರನ್ನ, ಆಲ್ಮೋಸ್ಟ್ ಕಿರುತೆರೆ ಪ್ರೇಕ್ಷಕರನ್ನೆಲ್ಲ ಸೆಳೆದಿದ್ರಿ ಅಂತಾನೆ ಹೇಳ್ಬೋದು. ಆ ಪಾತ್ರದಿಂದ ಹೊರಗೆ ಬರೋದಂದ್ರೆ ಆಲ್ಮೋಸ್ಟ್ ಈಗ ಸೀರಿಯಲ್ ಮುಗಿದ್ಮೇಲೆ ತುಂಬಾ ವರ್ಷ ಹಂಗೆ ನೋಡ್ತಾ ಇರ್ತಾರೆ ನಿಮ್ಮನ್ನ. ಅದನ್ನ ಬ್ರೇಕ್ ಮಾಡುವಂತ ಪ್ರಯತ್ನ ನಮ್ಮ ಲಚ್ಚಿಯಲ್ಲಾಯ್ತು. ಈಗ ದತ್ತಾ ಬಾಯ್ ಆಗಿ ಈ ಒಂದು ಧಾರಾವಾಹಿ ಮೂಲಕ ಬರ್ತಾ ಇರೋಂಥದ್ದು. ಈ ರೀತಿ ಅಂದ್ರೆ ಶಿಫ್ಟ್ ಮಾಡ್ಕೊಳ್ತಿರೋದು ಪಾತ್ರದಿಂದ ಪಾತ್ರಕ್ಕೆ, ಅದೆಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಬಿಕಾಸ್ ಜನರಿಗೆ ಆಲ್ರೆಡಿ ಒಂದು ತಲೆಯಲ್ಲಿ ಕೂತಿರುತ್ತೆ, ಈ ಕ್ಯಾರೆಕ್ಟರ್ ಹಿಂಗೆ, ಇವ್ರು ಸಿದ್ಧಾರ್ಥ್ ಪಾತ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಚೇಂಜಸ್ ತಗೊಳ್ಳೋ ಸ್ವಲ್ಪ ಕಷ್ಟ ಅವರು. ಅದಕ್ಕೆ ಹೆಂಗೆ ನೀವು ಚೇಂಜಸ್ ನ ತಗೊಳ್ತಾ ಹೋಗ್ತೀರಾ? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ? ಐ ಥಿಂಕ್ ರೈಟಿಂಗ್ ಮೇಲೆ ಹೋಗುತ್ತೋ ಅಲ್ಟಿಮೇಟ್ಲಿ. ಫಸ್ಟು ನಾವು ಎಷ್ಟೇ ಒಳ್ಳೆ ಕಲಾವಿದ ಆಗಿದ್ರು ರೈಟಿಂಗ್ ಸರಿ ಇಲ್ಲ ಅಂದರೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ರೆಡಿಟ್ಸ್ ಎಲ್ಲ ಒಳ್ಳೆ ರೈಟರ್ಗೆ ಕೊಡಬೇಕು. ರೈಟರ್ ಚೆನ್ನಾಗಿ ಬರೆದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಐ ಗೆಸ್ ನನ್ನ ಪರ್ಫಾರ್ಮೆನ್ಸ್ ಏನೇ ಒಂದು ಸಣ್ಣ ಮಟ್ಟಿಗೆ ಜನ ಮೆಚ್ಕೊಂಡಿದ್ರು ಅದು ಫಸ್ಟ್ ರೈಟರ್ಸ್ಗೆ ಕೊಡಬೇಕು. ಆ್ಯಂಡ್ ಅಲ್ಟಿಮೇಟ್ಲಿ ಡೈರೆಕ್ಟರ್ಸ್ ನಮ್ಮನ್ನ ಹೇಗೆ ಡೈರೆಕ್ಟ್ ಮಾಡ್ತಾರೆ ಆ್ಯಂಡ್ ನಮ್ಮ
ಕ್ಯಾಮ್ರಾಮೆನ್ಸ್ ನನ್ನ ಹೇಗೆ ತೋರಿಸ್ತಾರೆ, ಇದೆಲ್ಲ ಅಲ್ಟಿಮೇಟ್ಲಿ ಈ ಒಂದು ಇಂಡಸ್ಟ್ರಿ, ಈ ಒಂದು ಆರ್ಟ್ ಫಾರ್ಮ್ ಏನಿದೆ, ಇಟ್ ಈಸ್ ನಾಟ್ ಸೋಲೋ. ಒಬ್ಬ ಪೇಂಟರು ಅವ್ನಿಗೊಂದು ಪೇಂಟ್ ಬ್ರಷು, ಪೇಂಟು, ಒಂದು ಕ್ಯಾನ್ವಾಸ್ ಸಿಕ್ಕಿದ್ರೆ ಸಾಕು, ಅವ್ನು ಒಬ್ಬನೇ ಮಾಡ್ತಾನೆ. ಬಟ್ ನಮ್ಮ ಆರ್ಟ್ ಫಾರ್ಮಲ್ಲಿ ವಿ ಆರ್ ಡಿಪೆಂಡೆಂಟ್ ಆನ್ ಎವ್ರಿಬಡಿ. ಆ ಆರ್ಟ್ ಮಾಡಿದ್ಮೇಲೆ ವಿ ಡಿಪೆಂಡೆಂಟ್ ಆನ್ ಯು ಗೈಸ್. ಅಂದರೆ ನಮ್ಮ ಪ್ರೆಸ್ಸು, ಮೀಡಿಯಾ ಅವ್ರನ್ನೆಲ್ಲ ಡಿಪೆಂಡ್ ಆಗ್ತೀವಿ. ಪ್ಲೀಸ್ ಹೆಲ್ಪ್ ಮಾಡಿ ರೀಚ್ ಮಾಡ್ಸೋಕ್ಕೆ ಅಂತ. ಸೊ ಇದೊಂದು ಮೋಸ್ಟ್ ಡಿಫಿಕಲ್ಟ್ ಆರ್ಟ್ ಫಾರ್ಮ್ ಅಂತಲೇ ಹೇಳ್ಬೋದು. ಒಬ್ಬರಿಂದ ಆಗುವಂಥ ಒಂದು ಕೆಲಸ ಅಲ್ಲ ಇದು. ಎಲ್ಲನೂ ಕರೆಕ್ಟಾಗಿ ಕೂಡು ಬಂದಿದೆ. ಐ ಗೆಸ್ ಲೈಕ್ ಐ ಸೆಡ್, ಎಲ್ಲೋ ಒಂದು ಕಡೆ ಅದೃಷ್ಟ ಮಾಡಿದ್ದೀನಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಿದೆ ನನಗೆ ಅಂತ. ಇನ್ನು ಆಕ್ಚುಲಿ ಈಗ ವಿಜಯ್ ಸೂರ್ಯ ಅವರಲ್ಲ, ವಿಜಯ್ ಲಲಿತಾ ಸೂರ್ಯ ಅವರು. ಸೊ ಆ ಒಂದು ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಯಾವ ಮುಖ್ಯವಾದ ಅಂಶ ಕಾರಣ ಆಯ್ತು? ನಿಮ್ ತಾಯಿಯವ್ರ ಹೆಸರು ಅದು ಆಕ್ಚುಲಿ. ಸೊ ಮದರ್ಸ್ ಡೇ ದಿವಸನೇ ನೀವು ಚೇಂಜ್ ಮಾಡ್ಕೊಂಡ್ರಿ ಅದನ್ನ. ಯಾಕೆ ಆತರ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಫಸ್ಟ್ ಆಫ್ ಆಲ್ ನೋಟಿಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇನಿಲ್ಲ ಅಂದರೆ, ನಮ್ಮ ಜೀವನದಲ್ಲಿ ನಾವೇನೇ ಮಾಡಿದ್ರು ಇಲ್ಲೇನು ತಗೊಂಡು ಹೋಗಲ್ಲ ನಾವು. ಅಕಸ್ಮಾತ್ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಹೆಸರು ಇರುತ್ತೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಓಕೆ, ವಿಜಯ್ ಸೂರ್ಯ ಹೆಂಗೆ ಮಾಡಿದ್ದ, ಈ ಪ್ರಾಜೆಕ್ಟ್ ವಿಜಯ್ ಸೂರ್ಯ ಹಂಗೆ ಮಾಡಿ ಚೆನ್ನಾಗಿ ಯಾಕೆ ಮಾಡಿದ್ನಪ್ಪ. ನಾವೇನೂ ಇರಲ್ಲ, ನಮ್ಮ ಮಾಡಿದ ಆಸ್ತಿ ಇರ್ಬೋದು, ಅಥವಾ ನಾವೇನು ತೊಗೊಂಡಿರ್ತೀವಿ, ಅಥವಾ ಏನು ಹೊತ್ಕೊಂಡು ಹೋಗಲ್ಲ. ನಮ್ಮ ಹೆಸರು ಮಾತ್ರ ಉಳಿಯತ್ತಲ್ಲಿ ಒಂದು ಮಟ್ಟಿಗೆ, ಅಕಸ್ಮಾತ್ ಕೆಲಸ ಮಾಡಿದರೆ. ಸೊ ನಾನು ಹೋದ್ಮೇಲೆ ಜನ ನನ್ನ ಬಗ್ಗೆ ಮಾತಾಡಿದ್ರೆ ಅದ್ರಲ್ಲಿ ನನ್ನ ತಾಯಿ ಹೆಸರು ಬರಬೇಕು ಅಂತ ನನ್ನ ಒಂದು ಆಸೆ. ಬಿಕಾಸ್ ನನ್ನ ತಾಯಿ ಇಲ್ಲದೆ ನಾನೇನೂ ಇಲ್ಲ. ಅವ್ರ ಆಶೀರ್ವಾದದಿಂದನೇ ಇವತ್ತೇನಾಗಿದ್ದು ಜನ ನನ್ನ ನೋಡಿ ಒಂದು ಮಟ್ಟಿಗೆ ಮೆಚ್ಕೋತಾರೆ, ಬಿಕಾಸ್ ನಮ್ಮ ಮದರಿಂದನೇ. ಸೊ ಅವ್ರ ಹೆಸರು ಬರಬೇಕು. ಇಟ್ ಈಸ್ ನಾಟ್ ಜಸ್ಟ್ ಮೀ. ಸೊ ನನ್ನ ತಾಯಿ ನೆನೆಸ್ಕೋಬೇಕು. ತಾಯಿ ನೆನೆಸ್ಕೊಂಡು ಡೆಫಿನೆಟ್ಲಿ ತಂದೆನೂ ನೆನೆಸ್ಕೋತಾರೆ. ಸೊ ಹಾಗಾಗಿ ಐ ಥಾಟ್ ಸೌಂಡಿಂಗು ಚೆನ್ನಾಗಿದೆ, ವಿಜಯ್ ಲಲಿತಾ ಸೂರ್ಯ ಅಂತ. ಸೊ ಅದು ಇದೆ. ಸೊ ಇನ್ನು ಆಕ್ಚುಲಿ ನಾವು ಒಂದು ಎಪಿಸೋಡ್ನೇ ನೀವು ತೋರಿಸಿರೋದ್ರಿಂದ ಫಸ್ಟ್ ಟೈಮ್ ಒಂದು ಮಾಸ್ ಅವತಾರದಲ್ಲಿ ನಿಮ್ಮನ್ನ ನಾವು ನೋಡ್ತಿರೋದು. ದತ್ತಾಭಾಯ್ ಅಂತ ತುಂಬಾ ಅಥೆಂಟಿಕ್ ಆಗಿದೆ ಪ್ರಯತ್ನ ಅಂತ ಅನ್ನಿಸ್ತು. ಕ್ಯಾಮ್ರಾ ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಫ್ಯಾಂಟಮ್ ಕ್ಯಾಮ್ರಾ, ರೆಡ್ ಡ್ರ್ಯಾಗನ್ ಅಥವಾ ಅಲೆಕ್ಸಾ ಎಲ್ಲಾ ತರದ ಕ್ಯಾಮ್ರಾನು ಯೂಸ್ ಮಾಡಿದ್ದಾರೆ. ಇಲ್ಲಿ ಸಿನಿಮಾ ಆಲ್ಮೋಸ್ಟ್ ಅದೇ ಸಿನಿಮಾ ನೋಡಿದಂಗೆ ಆಯ್ತು ನನಗೆ. ಫಸ್ಟ್ ಎಪಿಸೋಡ್ ಸಿನಿಮಾ ತರಾನೇ ಇತ್ತು. ಸೊ ಯಾವ ರೀತಿ ಬರ್ತಾ ಹೋಗುತ್ತೆ ಅಂದ್ರೆ, ಒಂದ್ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಬರುತ್ತೆ, ಎಲ್ಲ ಸಖತ್ತಾಗಿರುತ್ತೆ. ಆಡಿಯನ್ಸಿಗೆ ಅದೊಂದು ಫಿಕ್ಸ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಒಂದು 50 ಎಪಿಸೋಡ್. ಅದಾದ್ಮೇಲೆ ಸೇಮ್ ಅದೇ ಕತೆ, ಒಂದು ಹುಡುಗನಿಂದ ಇಬ್ರು ಹುಡುಗಿ ಸುತ್ತಾ ಇರೋದು, ಅದೇ ಅಲ್ಲಿಗೆ ಹೋಗುತ್ತೆ ಅಂತ. ಸೊ ಇದು ಹಂಗೆ ಆಗುತ್ತಾ ಅಥವಾ ಹೇಗೆ ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಅದೇ ಹೇಳೋದು ಅಂದ್ರೆ, ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಜನ ಅದನ್ನ ನೋಡಿ ಮೆಚ್ಕೋತಾರೆ. ಮೆಚ್ಕೊಂಡ್ರೆ ಜವಾಬ್ದಾರಿ ಬರುತ್ತಲ್ಲ, ಮೋಸ ಅಂತೂ ಮಾಡೋಕ್ಕಾಗಲ್ಲ ನಾವು. ಇಟ್ಸ್ ವೆರಿ ಓಪನ್. ನಮ್ಮ ಪ್ರಾಡಕ್ಟ್ ಅಲ್ಲಿ ಅದು ಇಟ್ಸ್ ಗಿವ್ ಅಂಡ್ ಟೇಕ್. ನಾವು ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ, TRP ನಂಬರ್ಸ್ ಕಾಣುತ್ತೆ. ನಾವು ಏನೋ ಸ್ವಲ್ಪ ಏನಾದರೂ ಏರುಪೇರು ಮಾಡಕ್ ಹೋದ್ರೆ ನಂಬರ್ಸ್ ಕಾಣುತ್ತೆ. ಆಡಿಯನ್ಸ್ ತುಂಬಾ ಬುದ್ಧಿವಂತರಾಗಿದ್ದಾರೆ. ವಿ ಕೆನಾಟ್ ಚೀಟ್ ದೆಮ್. So we're going to keep our storyline very strong, and definitely ಪ್ರತಿ ಎಪಿಸೋಡು ಹಿಂಗೆ ಅಂದರೆ ಯಾವ್ಯಾವ ಎಪಿಸೋಡ್ಗೆ ಎಷ್ಟು ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ದಟ್ ಈಸ್ ವೈ ಐ ಅಷ್ಟೊಂದು ಮಾತಾಡಿದ್ದು ನಮ್ಮ ಪ್ರೊಡಕ್ಷನ್ ಬಗ್ಗೆ, ಶ್ರೀ ಸಾಯಿ ಆಂಜನೇಯ ಕಂಪ್ನಿ. ಬಿಕಾಸ್ ಈಸ್ ಆಲ್ಸೋ ಅನ್ ಆ್ಯಕ್ಟರ್, ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರ ಪ್ರಾಡಕ್ಟು ಹಾಗೆ ಕಾಣಿಸ್ಬೇಕು ಅಂತ ಅವ್ರಿಗೂ ಇರತ್ತಲ್ವ. ಸೊ ಇಷ್ಟು ವರ್ಷ ಎಲ್ಲರೂ ಇನ್ಫ್ಯಾಕ್ಟ್ ಡೈರೆಕ್ಟರ್ ಆಗಿರ್ಬೋದು, ನಾನಾಗಿರ್ಬೋದು, ರಕ್ಷ ಆಗಿರ್ಬೋದು, ಇವ್ರು ಆಲ್ ಪಾರ್ಟ್. ನಾ TV ಇಂದನೇ ಬಂದವರು. ಸೊ ನಮಗೆ ಗೊತ್ತು ಎಲ್ಲೆಲ್ಲಿ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಹಾಗಾಗಿ ವಿ ನೋ ಹೌ ಟು ಬ್ಯಾಲೆನ್ಸ್, ಆ್ಯಂಡ್ ಎಲ್ಲೂ ಒಂದು ಕಡೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಡಿಯನ್ಸೇ ನೋಡಿ ಹೇಳ್ತಾರೆ. ಇನ್ನು ಆಕ್ಚುಲಿ ಈಗ TV ಸೀರಿಯಲ್ಸ್ ಅಂತ ಬರೋದಾದ್ರೆ, ನೀವು ಹೇಳಿದ್ರಿ ಸಿನಿಮಾ ನೋಡುವಂತಹ ಆಡಿಯನ್ಸ್ ನ ಅಭಿರುಚಿ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಅಂತ. ಸೀರಿಯಲ್ ಆಡಿಯನ್ಸ್ ಅಭಿರುಚಿ ಏನಾದರೂ ಚೇಂಜ್ ಆಗಿದೆ, ಅಥವಾ ಈ ಒಂದು ಸೀರಿಯಲ್ ನಲ್ಲಿ ಅವರ ಅಭಿರುಚಿಯನ್ನ ಅಪ್ಗ್ರೇಡ್ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಗುತ್ತಾ ಈ ಒಂದು ಸೀರಿಯಲ್ ಅಲ್ಲಿ, ಹೇಗೆ ಅಂತ? ಇಲ್ಲ, ಟಿವಿಲಿ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಇಮೋಷನ್ಸ್ ಜಾಸ್ತಿ ಒತ್ತು ಕೊಡ್ತಾರೆ. ಅಂದರೆ ವೆರಿ ಸಿಂಪಲ್ ಇಮೋಷನ್ಸ್ಗೆ. ಯಾಕಂದರೆ ಮನೇಲಿ ಕುತ್ಕೊಂಡು ನೋಡೋವಂಥ ಜನ, ಮನೇಲಿ ಮೋಸ್ಟ್ ಆಫ್ ಟೈಮ್ your ಫ್ಯಾಮಿಲಿ ಮೆಂಬರ್ಸ್ದೇ ಕುತ್ಕೊಂಡು ನೋಡ್ತಾರೆ. ಸೊ ಹಾಗಾಗಿ ಕತೆ ವೈಸ್ ಡೆಫಿನೆಟ್ಲಿ ಆಗಿದೆ. TV ಇಂಡಸ್ಟ್ರಿಯಲ್ಲಿ ಸುಮಾರು ಚೇಂಜ್ಗಳಾಗಿದೆ. ಫ್ರಮ್ 2013ಇಂದನೇ ಶುರುವಾಗಿದೆ. ಹೊಸ ಕತೆಗಳು ಕೊಡ್ತಿದ್ದಾರೆ, ಆ್ಯಂಡ್ ಮೇಕಿಂಗ್ ವೈಸ್ ಎಲ್ಲ ಕೊಡ್ತಿದ್ದಾರೆ. ಇಟ್ಸ್ ಬಿಕಮ್ ಮೋರ್ ಶಾರ್ಪ್ ಅಷ್ಟೇ. ಮುಂಚೆ ಅಂದರೆ ಸ್ವಲ್ಪ ಲ್ಯಾಗ್ ಆಗೋದು, ಇವಾಗ ಯಾರೂ ಕೂರಲ್ಲ. ಇನ್ಫ್ಯಾಕ್ಟ್ ಇದೇ ಹೇಳ್ಬಿಡ್ತಾರೆ ಪ್ರೊಡ್ಯೂಸರ್ಸ್ ಎಲ್ಲ, ತುಂಬ ಲ್ಯಾಗ್ ಆಗ್ತಿದೆ, ಕಟ್ ಮಾಡಲೇಬೇಕು ಅಂತ. ದ ಪೇಸ್ ಹ್ಯಾಸ್ ಇನ್ಕ್ರೀಸ್ಡ್. ಕತೆ ಇಸ್ ಕತೆ ಅಲ್ಟಿಮೇಟ್ಲಿ. ಅವಾಗ ನಮ್ಮ ಅಜ್ಜಿ ಹೇಳಿದ ಕತೆನೂ ಅದೇನೆ, ಈಗ ದೊಡ್ಡ ಸಿನಿಮಾಗಳ ಕತೆನೂ ಅದೇನೆ ತಾನೆ. ಇಟ್ಸ್ ಹೌ ಯು ಟೆಲ್ ಇಟ್. ಸೊ ಪೇಸ್, ಕತೆ ಹೇಳೋ ರೀತಿ ಚೇಂಜ್ ಆಗಿದೆ. ಸೊ ಡೆಫಿನೆಟ್ಲಿ ಇಟ್ಸ್ ಬಿಕಮ್ ಮೋರ್ ಫಾಸ್ಟರ್, ಆ್ಯಂಡ್ ಡೆಫಿನೆಟ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಿದ್ದಾರೆ. ಈಗ ಕೆಲವೊಂದು ಎಲಿಮೆಂಟ್ಸ್ ಇರುತ್ತೆ, ಇದು TVಗಲ್ಲಪ್ಪ, ಇದು ಬರೀ ಸಿನಿಮಾಗೆ ಅಂತ. ಆ ಥರ ನೋಡ್ತಿಲ್ಲ. ದೇ ಸ್ಲೋಲಿ ಇನ್ಕಾರ್ಪೊರೇಟಿಂಗ್ ಎವ್ರಿ ಎಲಿಮೆಂಟ್. ಇನ್ನು ವಿಜಯ್ ಸುರೇಶ್ ಸರ್, ಆಕ್ಚುಲಿ ನಿಮ್ಮ ಇನ್ಸ್ಟಾಗ್ರಾಮ್ ನೋಡುವಾಗ
ಸಾಕಷ್ಟು ನೀವು ಸ್ಟೋರೀಸ್ ಅಲ್ಲಿ ನೀವು ಹೈಲೈಟ್ಸ್ ಅಲ್ಲಿ ಕೆಲವೊಂದು ಸೇವ್ ಮಾಡ್ಕೊಂಡಿದ್ದೀರಾ, ಪೇಷನ್ಸ್, ಪರ್ಸಿವರೆನ್ಸ್, ಆ ತರದ ಸಾಕಷ್ಟು ವಿಷಯಗಳನ್ನೆಲ್ಲ ಆಕ್ಚುಲಿ ಅಂದ್ರೆ ಕಾಯ್ಬೇಕು, ಕಾದ್ರೆ ನಮಗೆ ಬೇಕಾಗಿರುವಂತಹ ಸಕ್ಸಸ್ ಸಿಗುತ್ತೆ, ಒಂಥರ ಆಪ್ಟಿಮಿಸ್ಟಿಕ್ ಮೈಂಡ್ ಸೆಟ್ ನಿಮ್ದು ಅಂತ ನಮಗೆ ಅನ್ನಿಸ್ತಾ ಇದೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ ನೋಡುವಾಗ. ಸೊ ಆ ತರದ ಮೈಂಡ್ ಸೆಟ್ ಯಾಕೆ ಬಿಲ್ಡ್ ಆಗ್ತಾ ಬಂತು ನಿಮಗೆ, ಯಾಕೆ ಆ ರೀತಿ ಎಲ್ಲ ಹಾಕೊಂಡಿದ್ದೀರಾ ಅಂತ? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್, ಆ ಮಟ್ಟಿಗೆ ನೀವು ಅಬ್ಸರ್ವ್ ಮಾಡಿದ್ದೀರಾ. ಬಟ್ ಆಬ್ವಿಯಸ್ಲಿ ನನ್ನ ಜರ್ನಿ ನೀವು ಅಬ್ಸರ್ವ್ ಮಾಡಿದರೆ ಐ ಹ್ಯಾವ್ ಕಮ್ ಫ್ರಮ್ ನಥಿಂಗ್, ಬೇಸಿಕ್ಕಿಂದ ಬಂದವನು. ಆ್ಯಂಡ್ ನನಗೆ ಇರೋ ಸ್ಟ್ರೆಂತ್ ಒಂದೇ, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋ ಒಂದು ಸಂಸ್ಕಾರ ಏನಿದೆ ಅದು ಒಂದೇ ನನ್ನ ಸ್ಟ್ರೆಂತು, ಅದು ಒಂದೇ ನನ್ನ ಬ್ಯಾಕಿಂಗು. ಆ್ಯಂಡ್ ನನ್ನ ಟ್ಯಾಲೆಂಟ್, ಒಂದು ಸಣ್ಣ ಮಟ್ಟಿಗೆ ಏನು ಟ್ಯಾಲೆಂಟ್ ಇದೆಯೋ ಅದೇ ನನ್ನ ಆಸ್ತಿ. ಸೊ ಇಷ್ಟೇ ನಂದು ಇರೋದು ಬ್ಯಾಕಿಂಗ್, ಇದೇ ಇದು ಗಾಡ್ ಫಾದರು, ಇದೇ ಎವ್ರಿಥಿಂಗ್. ಸೊ ಇದರಲ್ಲಿ ದೊಡ್ಡ ಕನಸು ಕಂಡಿದ್ದೀನಿ. ಸೊ ಆ ಕನಸು ನನಸಾಗಬೇಕು ಅಂದರೆ ಟೈಮ್ ಆಗುತ್ತೆ. 1 ವರ್ಷ 2 ವರ್ಷ ನೋ, ಇಟ್ ಕ್ಯಾನ್ ಇವನ್ ಟೇಕ್ 30 years, ಇಟ್ ಕ್ಯಾನ್ ವೇಸ್ಟ್ 25 years, ಬಟ್ ದೆನ್ ಇಟ್ ವಿಲ್ ಹ್ಯಾಪನ್. ಸೊ ಹಾಗಾಗಿ ಐ ಫೀಲ್ ನನ್ನ ಲೈಫಲ್ಲಿ ಐ ಆಮ್ ವೆರಿ ಏನಂತಾರೆ, ಭಗವಂತ ಕರೆಕ್ಟ್ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಿಸ್ಬೇಕು ಅದನ್ನ ಚೆನ್ನಾಗಿ ಮಾಡಿಸ್ತಿದ್ದಾನೆ. ಆ್ಯಂಡ್ ಏನು ಮಾಡಿಸಿದ್ರು ಅಲ್ಲಿ ಏನೋ ಒಂದು ಕೊಡ್ತಿದ್ದಾನೆ, ಆ್ಯಂಡ್ ದೊಡ್ಡ ಮಟ್ಟಕ್ಕೆ ಕೊಡ್ತಿದ್ದಾನೆ. ಮುಂಚೆ ಒಂದು ಟೈಮಲ್ಲಿ ಸೀರಿಯಲ್ ಅಂತ ಹೆಂಗೆ ನೋಡ್ತಿದ್ರು, ಬಟ್ ಒಂದೊಂದು ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಿ ಫ್ಲರಿಶ್ ಆದಮೇಲೆ ವಾವ್ ಸೀರಿಯಲ್ ಅಂತ ಹೇಳೋ ಚೇಂಜ್ ಆಗಿದೆ. ಆ್ಯಂಡ್ ಅಟ್ಲೀಸ್ಟ್ ನಾನು ಆ ಫೇಸಲ್ಲಿ ನಾನು ಒಬ್ಬ ಆಗಿದ್ದೀನಿ. ಸೊ ಐ ಗೆಸ್ ಐ ಆಮ್ ಶ್ಯೂರ್ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಕೈ ಬಿಟ್ಟಿಲ್ಲ, ಅವ್ನು ನನ್ನ ಕೈ ಹಿಡ್ಕೊಂಡು ಸ್ಲೋವಾಗಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಫಾಸ್ಟಾಗಿ ಬರೋದು ಯಾವತ್ತೂ ಉಳ್ಕೊಡಲ್ಲ. ಒಂದು ಟೈಮ್ ತನಕ ಕಾದು ಕಷ್ಟಪಟ್ರೆ ಅದು ಬಂದಾಗ ನಾನು ಸಾಯೋ ತನಕ ಉಳಿಸ್ಕೋತೀನಿ. ಸೊ ಐ ನೋ ವೇರ್ ಐ ವಾಂಟ್ ಟು ಬಿ, ಐ ನೋ ವೇರ್ ಐ ಆಮ್ ಗೋನ್ ಟು ಗೋ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್, ಬಟ್ ಐ ಆಮ್ ಗೋನ್ ಟು ಗೋ ದರ್. ಸರ್, ಇಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನ ನೀವು ಆಡಿದ್ಮೇಲೆ ನಿಮಗೆ ಸ್ಫೂರ್ತಿ ಯಾರು ಅಂತ ನಾನು ಕೇಳಲೇಬೇಕಾಗುತ್ತೆ. ಇವಾಗ ಚಿತ್ರರಂಗದಲ್ಲಿ ಅಥವಾ ನಟನೆಗಾಗಿರ್ಬೋದು, ಯಾರು ನಿಮಗೆ ಸ್ಫೂರ್ತಿ ಅಂತ? ಲೈಫಲ್ಲಿ ಸ್ಫೂರ್ತಿ ಬಂದು ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿನೇ. ಅವರೊಬ್ಬರೇ ಅಲ್ಲ, ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ತಂದೆ ತಾಯಿನೂ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅವ್ರಿಗೂ ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ. ಒಂದು ಬಿಟ್ವೀನ್ ದ ಏಜ್ ಒಂದು 60s ಇಂದ 90s ಸುಮಾರು ಜನ ಒಂದು ಜನ್ರೇಷನ್ ಇತ್ತಲ್ಲ, 60s ಇಂದ 90s, ಅವರೆಲ್ಲ ಆಬ್ವಿಯಸ್ಲಿ ಈಗ ಪೇರೆಂಟ್ಸ್ ಆಗಿದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿದ್ದಾರೆ. ಅವ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ನಾನೊಬ್ಬ ಹೀರೋ ಆಗಬೇಕು ಅಥವಾ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು. ಬಟ್ ಆವಾಗಿನ ಸ್ಥಿತಿಲಿ ಮನೆಯವ್ರು ಮದುವೆ ಮಾಡಿಸ್ಬಿಡ್ತಾರೆ, ಒಂದು ಸಂಸಾರ ಅನ್ನೋ ಜವಾಬ್ದಾರಿ ಕೊಟ್ಬಿಡುತ್ತೆ. ಬಟ್ ಆ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಯಾವುದೋ ಒಂದು ಜಾಬ್ ಮಾಡಿಕೊಂಡು ಮನೆ ನೋಡ್ಕೋಬೇಕಪ್ಪ, ನನ್ನ ಮಕ್ಕಳು ನೋಡ್ಕೋಬೇಕು, ಅವನ ಆಸೆ ಅಥವಾ ಅವಳ ಆಸೆ ನಾನು ಈಡೇರಿಸ್ಬೇಕು. ಸೊ ಆ ಥರ ಎಷ್ಟು ಜನ ಇದ್ದಾರೆ, 80% 90% ಪಾಪ್ಯುಲೇಷನ್ ಇರೋರೇ ಅಂಥವ್ರು. ಸೊ ಅವರೇ ಸ್ಫೂರ್ತಿ ಅಲ್ಲ, ಅದಕ್ಕಿಂತ ದೊಡ್ಡ ಸ್ಫೂರ್ತಿ ಯಾಕೆ ಬೇಕು? ಯಾರು ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿನೇ ನಿಮ್ಮ ಇನ್ಸ್ಪಿರೇಷನ್. ನೀವು ಕುತ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಅವ್ರ ಮನಸ್ಸಲ್ಲಿ ಏನೇನು ಆಸೆಗಳು ಇತ್ತು ಅಂತ. ಸೊ ಅವ್ರ ಆಸೆಗಳು ನಮ್ಮ ಮುಖಾಂತರ ಈಡೇರಿಸ್ಕೊಡ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ನಾವು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಆ್ಯಂಡ್ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ಒಂದು ಮುಖದಲ್ಲಿ ಏನೂ ಕೇಳಲ್ಲ ನಮ್ಮಿಂದ, ಒಂದು ಸ್ಮೈಲ್ ಕೇಳ್ತಾರೆ. ಒಬ್ಬ ಸಮಾಜದಲ್ಲಿ ಒಂದು ಡೀಸೆಂಟ್ ವ್ಯಕ್ತಿ ಆಗಿದ್ದಾನೆ ಅಂತ ಕೇಳ್ತಾರೆ, ಅದನ್ನ ಮಾಡ್ಕೊಂಡು ಹೋಗೋಣ. ಸೊ ಅಲ್ಟಿಮೇಟ್ಲಿ ದೇ ಆರ್ ಮೈ ಇನ್ಸ್ಪಿರೇಷನ್. ಸರ್, 2019 ಆದ್ಮೇಲೆ ಮತ್ತೀಗ ಆಲ್ಮೋಸ್ಟ್ 5 years ಗ್ಯಾಪ್ ಆದ ನಂತರ ಮತ್ತೆ ಕಲರ್ಸ್ ಅಲ್ಲಿ ಸೀರಿಯಲ್ ಮಾಡ್ತಿರುವಂತದ್ದು. ಅದಕ್ಕಿಂತ ಮೊದಲು 6 ವರ್ಷ ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲಿ ದುಡಿದಿದ್ರಿ. ಈಗ ವಾಪಸ್ ಈ ತರ ಪ್ರಾಜೆಕ್ಟ್ ಜೊತೆಗೆ ಕಲರ್ಸ್ ಕನ್ನಡ ಜೊತೆಗೆ ಕೊಲಾಬ್ರೇಟ್ ಮಾಡ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಅಂತ? ಡೆಫಿನೆಟ್ಲಿ, ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಮಾಡೋದೇ ಆಡಿಯನ್ಸ್ಗೆ. ಸುಮಾರು ಜನ ಆಡಿಯನ್ಸ್ ಕೇಳ್ತಾರೆ ಕಲರ್ಸ್ ಯಾವಾಗ ಬರ್ತೀರಾ ಅಂತ. ನಂತರ ಉತ್ತರ ಇರಲಿಲ್ಲ, ಯಾಕಂದ್ರೆ ಬಂದಿದ್ದೇವೆ ಪ್ರಾಜೆಕ್ಟ್ಸ್ಗಳು ಬಂದಿದ್ದೇವೆ ಸೆಂಟ್ರಲ್ಲಿ, ಬಟ್ ದೆನ್ ಅದೇ ಥರ ಕ್ಯಾರೆಕ್ಟರ್ಸ್ಗಳು ಸಮ್ವೇರ್. ಅದಕ್ಕೆ ವೆನ್ ರಕ್ಷ್ ಈ ಆಫರ್ಡ್ ಮೀ ದಿಸ್ ಕ್ಯಾರೆಕ್ಟರ್, ಈ ಸೆಡ್ ಆಗ ನೀನು ಇದು ಮಾಡಿದ್ದು ಚೆನ್ನಾಗಿರುತ್ತೆ, ಇದು ಇಟ್ಸ್ ಅ ಡಿಫ್ರೆಂಟ್, ದೇ ಗೋನ್ ಟು ಸಿ ಅ ಡಿಫ್ರೆಂಟ್ ಯು. ಆ್ಯಂಡ್ ಮತ್ತೆ ಕಲರ್ಸ್ಗೆ ಬರ್ತಿದ್ಯಾ, ಇಸ್ ಗೋನ್ ಟು ಏನೋ ಒಂದು ವೇರಿಯೇಷನ್ ಕೊಡುತ್ತೆ ಆಡಿಯನ್ಸ್ಗೆ ಅಂತ. ಸೊ ಐ ಗೆಸ್ ಲೈಕ್ ಐ ಸೆಡ್, ನಾನು ಎಷ್ಟೆಲ್ಲ ಹೇಳಿದ್ರು ಕಮ್ಮಿನೇ, ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟಿಗೆ ಅದೃಷ್ಟ ಮಾಡಿದ್ದೀನಿ. ದ ರೈಟ್ ಕ್ಯಾರೆಕ್ಟರ್ಸ್ ಆರ್ ಕಮಿಂಗ್, ಆ್ಯಂಡ್ ಕಲರ್ಸ್ ಆಡಿಯನ್ಸು ತುಂಬ ಖುಷಿಯಿಂದ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಸರ್, ಎರಡೇ ಪ್ರಶ್ನೆ. ಈಗ ರಕ್ಷ್ ಅವರು ನಿಮಗೆ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಪ್ರೊಡ್ಯೂಸರ್ಗಳ ಸ್ಥಿತಿ ಈ ವರ್ಷದಲ್ಲಿ ನೋಡುವಾಗ ಅಂದ್ರೆ ಕೆಲವೊಂದಷ್ಟು ಸಿನಿಮಾಗಳು ಆಕ್ಚುಲಿ ಸಿನಿಮಾ ಅಂತ ಬಂದಾಗ ಈ ಸಲ ವಿನ್ ಆಗಿರೋದು ಅಥವಾ ಸ್ವಲ್ಪ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರೋದು ಆ ಥರದ್ದೆಲ್ಲ ಈಗ ಆಗಸ್ಟ್ ತಿಂಗಳು ಸ್ವಲ್ಪ ಆಶಾದಾಯಕವಾಗಿತ್ತು. ಬಟ್ ಯಾಕೆ ಈ ರೀತಿ ಆಯ್ತು ಅಂದ್ರೆ ಚೇಂಜಸ್ ಬೇಕು ಅಂತ ಸಾಕಷ್ಟು ಹೇಳಿದ್ರಿ, ಸಿನಿಮಾ ಹೇಳುವ ಶೈಲಿ ಬದಲಾಗಬೇಕು ಅಂತ. ಎಲ್ಲ ಒಂದ್ ಕಡೆ 8 ತಿಂಗಳು ಆಲ್ಮೋಸ್ಟ್ ಫುಲ್ ಬ್ಯಾರನ್ ಲ್ಯಾಂಡ್ ತರ, ಯಾವ ಸಿನಿಮಾನು ಹಿಟ್ ಆಗಿರ್ಲಿಲ್ಲ. ನಿಮ್ದು ಸಿನಿಮಾ ಬರುತ್ತೆ ಇನ್ನೊಂದು ಅಂತ ಹೇಳ್ತಿದ್ದೀರಿ ಆಕ್ಚುಲಿ ಈ ವರ್ಷದಲ್ಲಿ. ಸೊ ಯಾವ ರೀತಿಯ ಅಪೇಕ್ಷೆಗಳಿವೆ ನಿಮಗೆ, ಜನ ರಿಸೀವ್ ಮಾಡ್ತಾರೆ ಈ ವರ್ಷ ಅಂತ? ಅಪೇಕ್ಷೆ ಇಟ್ಕೋಬಾರ್ದು. ಅಂದರೆ ನಾವು ಕೆಲಸ ಮಾಡಿ ಅದಕ್ಕೆ ಎಷ್ಟು ಕೊಡೋಕ್ಕಾಗತ್ತೋ ಸಾಧ್ಯ 100%
ವರ್ಕ್ ಮಾಡಿ ಬಿಟ್ಬಿಡ್ಬೇಕು ಅಷ್ಟೇ. ಆ್ಯಂಡ್ ನೀವು ಹೇಳಿದ್ರಲ್ಲ ವರ್ಕ್ ಆಗ್ತಿಲ್ಲ, ಇವಾಗ ಆಗ್ತಿದೆ, ಆ ಥರ ಏನಿಲ್ಲ ಸರ್. ಒಳ್ಳೆ ಸಿನಿಮಾ ಇದ್ರೆ ಜನ ನೋಡ್ತಾರೆ, ಎನ್ಕರೇಜ್ ಮಾಡೇ ಮಾಡ್ತಾರೆ. ದಿಸ್ ಈಸ್ ದ ಫೈನಲ್ ಆ್ಯಂಡ್ ಓನ್ಲಿ ರೂಲ್. ಸಿನಿಮಾ ಚೆನ್ನಾಗಿದ್ರೆ ಅಥವಾ ಒಂದು ಸೀರಿಯಲ್ ಚೆನ್ನಾಗಿದ್ರೆ ಜನ ನೋಡ್ತಾರೆ, ಚೆನ್ನಾಗಿಲ್ವಾ, ಇಷ್ಟ ಅಲ್ವಾ, ನೋಡಲ್ಲ. ದರ್ ಇಸ್ ನೋ ಅದರ್. ಸಾವಿರ ಫ್ಯಾಕ್ಟರ್ಸ್ ನಾವು ಹೇಳ್ಬೋದು, ಬಟ್ ಆಲ್ ದ್ಯಾಟ್ ವೋಂಟ್ ಮ್ಯಾಟರ್. ಸರ್ ಕೊನೆಯದಾಗಿ ಆಕ್ಚುಲಿ ನಿಮ್ಮ ಏನೊಂದು ಪ್ರೋಮೋ ಇತ್ತು ಅಥವಾ ಎಪಿಸೋಡ್ ಏನು ತೋರಿಸಿದ್ರಿ, ನೀವು ಆಕ್ಚುಲಿ ಅಲ್ಲಿ ಫೈಟ್ ಮಾಡುವಾಗ ಸಾಕಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಬೇರೆ ಕನ್ನಡ ನಟರುಗಳಿಂದ ಆಕ್ಚುಲಿ ಅವರ ಸಿನಿಮಾಗಳಿಂದ ಪಡೆದಿದ್ದಾಗಿತ್ತು. ಇನ್ಫ್ಯಾಕ್ಟ್ ಕಾಟೇರ ಸಿನಿಮಾದು ಕೂಡ ಸಾಕಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದಾಗಿತ್ತು. ದರ್ಶನ್ ಅವರ ಇವತ್ತಿನ ಒಂದು ಪರಿಸ್ಥಿತಿ, ಅದ್ರ ಬಗ್ಗೆ ಒಂದು ಅವಲೋಕನ ಅಂತ ಮಾಡೋದಾದ್ರೆ, ಅಥವಾ ನಿಮಗೆ ಅನ್ಸಿರೋದೇನೋ, ಅಥವಾ ಅವರು ಈಗ ಫೇಸ್ ಮಾಡ್ತಾ ಇರುವಂತ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳೋದಾದ್ರೆ? ಅಲ್ಲಿ ಏನು ನಡೀತು, ಏನು ನಡೆದಿಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ನಾನು ಆಗಲೇ ಹೇಳ್ದಂಗೆ ಎಲ್ಲನೂ ಟೈಮೇ ಉತ್ತರ ಕೊಡುತ್ತೆ, ಟೈಮೇ ಹೀಲ್ ಮಾಡುತ್ತೆ. ನಾವೆಲ್ಲರೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಸೊ ಸರ್, ಆಕ್ಚುಲಿ ಸೆಪ್ಟೆಂಬರ್ 9ನೇ ತಾರೀಕು 6:00 ಲೈಕ್ ಸೋಮವಾರದಿಂದ ಶನಿವಾರ ತನಕ ದೃಷ್ಟಿಬೊಟ್ಟು ಧಾರಾವಾಹಿ ಮೂಲಕ ಕನ್ನಡ ಪ್ರೇಕ್ಷಕರನ್ನ ಮತ್ತೊಂದ್ಸಲ ಭೇಟಿ ಆಗೋದಕ್ಕೆ ಬರ್ತಾ ಇದ್ದೀರಾ ಟಿವಿನಲ್ಲಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ಡಿಫ್ರೆನ್ಸ್ ನಿಮ್ಮಲ್ಲಿ ಅವರು ಕಾಣ್ಬೋದು ಅಂತ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಅದು ಕಮ್ಮಿನೇ. ಯಾಕಂದರೆ ಇಷ್ಟು ವರ್ಷ ಪ್ರತಿ ಪ್ರಾಜೆಕ್ಟ್ಗೂ ಒಂದು ಮಟ್ಟಿಗೆ ಏನೋ ಸಹಕಾರ ನೀಡಿಕೊಂಡು ಬಂದಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ನಾನೇನಾದ್ರು ತಪ್ಪು ಮಾಡಿದರೆ ಅದನ್ನ ತಿದ್ದಿದ್ದೀರಾ. ಸೊ ನಾನಿನ್ನೇನು ಕೇಳಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಬಟ್ ಖಂಡಿತ ನೀವೆಲ್ಲ ಕೇಳ್ತಿದ್ರಿ ಮತ್ತೆ ಕಲರ್ಸ್ಗೆ ಯಾವಾಗ ವಾಪಸ್ ಬರ್ತೀರಾ ಅಂತ. ಈಗ ಬರ್ತಿದ್ದೀನಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ. ಆ ಒಂದು ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ, ನಿಮ್ಗೆ ಇಷ್ಟ ಆಗತ್ತೆ, ದಯವಿಟ್ಟು ನೋಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಸೊ ನ್ಯಾಷನಲ್ ಟಿವಿಯಲ್ಲಿ ಮಾತಾಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಹೇಳಿ. ಥ್ಯಾಂಕ್ಸ್. ಯಾಕಂದ್ರೆ ಸುಮಾರು ಜನ ಈ ಮಟ್ಟಿಗೆ ರಿಸರ್ಚ್ ಮಾಡಿರ್ತಾರೋ ಅಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಿರ ಅಂಡ್ ನೀಟಾಗಿ ಕೇಳಿದಿರ. ಥ್ಯಾಂಕ್ಸ್ ಅಲ್ಲ, ಬಹಳ ಖುಷಿ ಆಯ್ತು. ನ್ಯಾಷನಲ್ ಟಿವಿ ವೀಕ್ಷಕರಿಗೆ ಇದೇ ಸೆಪ್ಟೆಂಬರ್ 9ನೇ ತಾರೀಕಿಂದ ದೃಷ್ಟಿಬೊಟ್ಟು ಧಾರಾವಾಹಿ ಕಲರ್ಸ್ ಕನ್ನಡ ಟಿವಿಲಿ ಬರ್ತಿದೆ ಸಂಜೆ 6:00. ದಯವಿಟ್ಟು ತಪ್ಪದೆ ವೀಕ್ಷಿಸಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ವಿಜಯ್ ಸೂರ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.